ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದಾರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇದು ಮೊನ್ನೆ ಸ್ಟಾಲ್ ಹಾಕಿದ್ರಿ ವಿದ್ಯಾಗಿರಿ ಕಡೆ. ಆವಾಗಿಂದು ಕ್ಲಿಪ್ಪಿಂಗ್ಸ್ ಇದೆಯಲ್ಲ. ನಾವು ವಿದ್ಯಾಗಿರಿ ಒಳಗೆ ಫಸ್ಟ್ ಟೈಮ್ ಸ್ಟಾಲ್ ಹಾಕಿದ್ದು. ಹಾಗಾಗಿ ಅದೆಲ್ಲ ಪ್ಲೇಸ್ ನೋಡಿಕೊಂಡು ಎಲ್ಲಿ ಹಾಕೋದಂತೆ ಪ್ಲೇಸ್ ನೋಡಿಕೊಂಡು ಹಾಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಬಂದಿದ್ವಿ. ಆ ಕ್ಲಿಪ್ಪಿಂಗೆಲ್ಲ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆಗೆ. ಆಲ್ಮೋಸ್ಟು ವಿದ್ಯಾಗಿರಿ ಒಳಗೆ ನಾವು ಸ್ಟಾಲ್ ಹಾಕಿದ್ದು ಲಾಗ್ ನಾನು ಶೇರ್ ಮಾಡಿಲ್ಲ. ಆ್ಯಕ್ಚುಲಿ ವಿದ್ಯಾಗಿರಿ ಒಳಗೆ ಸ್ಟಾಲ್ ಹಾಕಿ ಹತ್ತತ್ರ ನಾನು 3 ದಿನ ಮೇಲಾಯ್ತು ರೀ. ಇವತ್ತು 4ನೇ ದಿವಸ ವಿದ್ಯಾಗಿರಿ ಸ್ಟಾಲ್ ಹಾಕಿರೋದು. ಆ ವಿಡಿಯೋನ ಇವತ್ತು ಹಂಚ್ಕೊಳಕತ್ತೀನಿ ನಿಮ್ಮ ಜೊತೆಗೆ. ಇಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಲೋಕಲ್ ಕಸ್ಟಮರ್ಸ್ಗೆ ಆದರೂ ಗೊತ್ತಿರುತ್ತೆ ನಾವು ಹಾಕಿರೋ ಪ್ಲೇಸ್ ಯಾವುದು ಅಂತೇಳಿ. ಬಟ್ ಬೇರೆ ಕಡೆದವ್ರಿಗೆ ಒಟ್ಟಿನಲ್ಲಿ ಬಾಗಲಕೋಟೆಗೆ ಇನ್ನೊಂದು ಕಡೆ ಏರಿಯಾದಾಗ ಹಾಕಿದ್ವಿ. ಚಲೋ ರೆಸ್ಪಾನ್ಸ್ ಇದ್ರಲ್ಲಿ ನೋಡ್ತಿರ್ಬೋದು. ನಾವು ಹೋಗೋಕ್ಕೂ ಮುಂಚೆನೇ ಬಂದು ನಿಂತಿದ್ರು ಕಸ್ಟಮರ್ಸ್, ವೆಯ್ಟ್ ಮಾಡಕತ್ತಿದ್ರು. ಮಸ್ತ್ ರೆಸ್ಪಾನ್ಸ್ ಸಿಕ್ಕಿತ್ತಲ್ಲಿ, ಖುಷಿ ಆಯಿತು. ಮನೆ ನೋಡ್ರಿ, ಕಸ ಹೊಡೆದು ನೀರು ಹೊಡ್ಯಾಕತ್ತೆ. ನಂಗೆ ಜಿಗಿದಾಡಿ ಖುಷಿ ಆಗುತ್ತೆ. ಹೆಣ್ಣು ಹುಡುಗಿದ್ರೆ ಎಲ್ಲ ಬಾಂಡನ್ ತಿಕ್ಬಿಡ್ತಿದ್ದೆ. ಏನು ಮಾಡ್ಬೇಕು, ನಮ್ಮ ನಶೀಬದಪ್ಪ ಗಂಡ ಮಗನ ಕೊಟ್ಟಾನ ದೇವರು. ಹುಲಿ ಕೊಟ್ಬಿಟ್ಟಾನ. ಆದರೂ ಹುಲಿ ಸಿಂಹ ಥರ ಗಂಡನೂ ಮಾಡ್ತೈತಿ, ಕಾಮ್ದೇನು ಥರ ಒಳ್ಳೆ ಗುಣ ಅದ್ರ ಹತ್ರ. ಅಪ್ಪನ ದುಡಿಯಾಕೆ ಬಿಡ್ಸಾಕ ಹೆಣ್ಣು ಮಗು ಹೋಗಿದ್ರೆ ತಾಯಿಗೆ ಮನೆ ಕೆಲಸ ಹಾಕ್ರಾಕ ಹೆಣ್ಣು ಮಗು ಕೊಡ್ತೀನಿ. ಅದಕ್ಕೆ ದೇವ್ರಿಗೆ ಮಾತಾಡ ಇಲ್ಲ, ಹೆಣ್ಣು ಮಗು ಕೊಟ್ಟಿಲ್ಲ ಫಸ್ಟ್ ಗಂಡು. ಅದೇ ಖುಷಿನೇ ರೀ. ನನ್ನ ಗಂಡನ ದುಡಿಯೋದೇ ಬಿಡಿಸ್ತಾನೆ ಬೇಗ ದೊಡ್ಡವಾಗೆಲ್ಲಪ್ಪ ಅಲ್ಲೇ. ಹಾಯ್ ಫ್ರೆಂಡ್ಸ್, ಈಗ ನೋಡ್ರಿ ನಮ್ಮ ಬಾಗಲಕೋಟೆ ಕಸ್ಟಮರ್ 2 ಸೀರೆನ ಆರ್ಡರ್ ಮಾಡ್ಕೊಂಡಾರ. ಒಬ್ಬರು ತೋರಿಸ್ರಿ, ಈ ಸೀರೆನ ಬುಕ್ ಮಾಡ್ಕೊಂಡಾರ. ಆನ್ಲೈನ್ ಒಳಗೆ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಂಡಾರ ಇವರು. ಆ್ಯಕ್ಚುಲಿ ನಿನ್ನೆ ಬುಕ್ ಮಾಡ್ಕೊಂಡಿದ್ರು, ಬಟ್ ಅವ್ರು ಊರಾಗ ಇರಲಿಲ್ಲ ಅಂತ. ಅದು ಎತ್ತಿಡ್ರಿ ನಾವು ಊರಿಗೆ ಬಂದು ಕೊಡುವಂತ್ರಿ ಅಂತ ಹೇಳಿದರು. ಇದು ರೆಡ್ಡಿಗೆ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್, ಫುಲ್ ಸ್ಯಾರಿ ಸ್ಟ್ರೈಪ್ಸ್ ಬರುತ್ತಿದೆ. ಇದೇ ಕಲರ ಬ್ಲೌಸು ಮತ್ತು ಪಲ್ಲು ಬರ್ತೈತೆ. ಈ ಸ್ಯಾರಿನ ನಿನ್ನೆ ಅಲ್ರಿ ಮೊನ್ನೆನೇ ಬುಕ್ ಮಾಡ್ಕೊಂಡಾರ ಅವರು. ಇವತ್ತು ಬಂದಾರ ಹತ್ರ ಊರಿಗೆ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು. ಈಗ ಈ ಸ್ಯಾರಿನ ಇಲ್ಲೇ ಗಣೇಶ ಗುಡಿ ಕಡೆ ಲೊಕೇಶನ್ ಹೇಳ್ಯಾರಿ, ಅಲ್ಲೊಂದು ಕೊಟ್ಟು ಬರೋಕೆ ಮುಂದಾಗ ನಾವು ವೇಟ್ ಮಾಡಿ ಆದ್ವನ್ರಿ ವಿನಾಶದವ್ರಿ. ಅದಾದ ಲಾಸ್ಟ್ ಆಯ್ತು. ಹಾಗೆ ಅದೇ ಏರಿಯಾದಾಗ ಇನ್ನೊಬ್ರು ಸಿಸ್ಟರ್ ಈ ಸೀರೆ ಬುಕ್ ಮಾಡ್ಕೊಂಡಾರೆ. ಪೈಪಿಂಗ್ ಬಾರ್ಡ್ರಲ್ಲಿ ರಾಮ ಗ್ರೀನ್. ಈ ಸಾರಿ ಸೂಪರ್ ಆಗೈತಿ. ಇದ್ರಾಗ ಈ ಕಲರ್ಸ್ ಬೇಕಂದ್ರೆ ಕೇಳ್ರೆ ಐತಿ, ಸಾಕಷ್ಟು ಐತಿ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಬರುತ್ತೆ. ಪೈಪಿಂಗ್ ಬಾರ್ಡರ್ ಭಾಳ ಓಡ್ತಿರೋಂಥ ಸೀರೆ ಇದೆ ನಮ್ಮ ಪೇಜಲ್ಲಿ. ಅದೇ ಏರಿಯಾದಾಗ ಇವೆರಡು ಆರ್ಡರ್ ಕೊಡೋವರು. ಹಾಗಾಗಿ ನಮ್ಮ ಯಜಮಾನ್ರು ಅಂತಾರೆ ಬೇಗ ಕೊಡು, ಫೋನ್ ಬರೋದಿಲ್ಲ ಅವ್ರು ಮತ್ತೆ. ಸ್ಟಾಲ್ ಸಂಬಂಧ ರೀ, ಇಲ್ಲಿ ಲೋಕಲ್ ಕಸ್ಟಮರ್ಸು ಮತ್ತು ಆನ್ಲೈನ್ ಆರ್ಡರ್ಸು ಬರಾಟವು. ಅಲ್ಲಿ ದಾತಿದೆ, ಅಲ್ಲಿ ಬಂದು ವಿಸಿಟ್ ಮಾಡಿ ತೊಗೊಳೋದು ಮುಗಿಸಿದ್ವಿ. ಬೇಗ ಬಂದಿರೋದು ನಾವು 3 ಗಂಟೆಗೆ ಟೈಮಿಂಗ್ ಚೇಂಜ್ ಮಾಡೋದು. ಅವಾಗ 5:30ವರೆಗೆ ಇರ್ತೀವಿ. ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂದರೆ ಟೈಮ್ ಚೇಂಜ್ ಮಾಡಿ. ನಿಮ್ಮ ಸಿಂಬಲ್ ಹಾಕ್ರಿ, ಲೋಗೋ ಸಿಂಬಲ್ ಅಲ್ಲ, ಲೋಗೋ ಅಂತೀರೇನು ರೀ? ಬೇಕಂದರೆ ಎಲ್ಲರೂ ಬುಕ್ ಮಾಡ್ಕೋರಿ. ಆನ್ಲೈನ್ ಆರ್ಡರ್ ಆರಾಮಾಗಿ ಕಳಿಸ್ಕೊಡ್ತೀವಿ. ನಮ್ಮ ಲೋಕಲ್ ಕಸ್ಟಮರ್ಗೂ ಕೂಡ ನಾವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ. ಬಟ್ ಲೊಕೇಶನ್ಗೆ ಬರಬೇಕ್ರಿ ನೀವು, ಹೋಮ್ ಡೆಲಿವರಿ ಕೊಡೋದಿಲ್ಲ. ಕೆಂಪು ಬಂತಾನೆ ನಮ್ಗೆ ಗಾಸ್ಟ್ ಬಂತಾನೆ, ಬಿರಿಯಾನಿ ಗಾಸ್ಟ್. ಎಗ್ ಬಿರಿಯಾನಿ ರೀ, ಹಸಿ ಮೊಟ್ಟೆ ಎಗ್ ಬಿರಿಯಾನಿ ರೀ, ಕುದಿಸಿದ ಮೊಟ್ಟೆ ಎಗ್ ಬಿರಿಯಾನಿ ಅಲ್ಲ. ತತ್ತೆ ಹೊಡೆದಾಕಿ ಪಲಾವ್ ಮಾಡ್ತಾರಲ್ರಿ, ಇದು ನಾರ್ಮಲ್ ಪಲಾವ್ ಮಾಡ್ತಾರಲ್ರಿ, ಅದರೊಳಗೆ ಮೊಟ್ಟೆ ಹೊಡೆದಾಕಿ. ಇದು ಕುಕ್ಕರ್ ಎಗ್ ಬಿರಿಯಾನಿ ರೀ. ಅದು ಬಾಸ್ಮತಿ ಕುಕ್ಕರ್ ಎಗ್ ರೈಸ್, ಅದು ಬಾಸುಮತಿ ರೈಸ್ ಮಿಕ್ಸ್. ನಮ್ಮ ಸರು ಸ್ವಲ್ಪ ಮೈ ಬಿಸಿ ಆಗಿತ್ತು, ಆಗಲ್ಲೇ ಔಷಧ ಕುಡಿದು ಮಕ್ಕೊಂಡಿದ್ರು, ರೆಸ್ಟ್ ಮಾಡಿ. ಈಗ ಎದ್ದಾರು, 2-3 ತಾಸು ನಿದ್ದೆ ಹೊಡೆದಾರು. ಇಬ್ಬರದು ಹೋಮ್ವರ್ಕ್ ಮುಗಿಸಿ ಫಿನಿಶ್ ಮಾಡ್ಯಾರು. ಫಿನಿಶ್ ಮಾಡಿ ಕುಂತಾರು. ನಿಮ್ದು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಯಾರ ಸರ್? ಓಕೆ, ಇನ್ನೊಂದು ಪೇಜ್ ಐತೆ, ನೀ ಬರೀ. ಇನ್ನೊಂದು ಪೇಜ್ ಆಯ್ತಾ? ಲಿಂಬೆಹಣ್ಣು ಹಾಕಿರಿ, ಉಳ್ಳಾಗಡ್ಡೆ ಹಾಕಿರಿ. ರೆಡಿ ಚಲೋ ಐತಿ ರೀ ಮೇಡಮ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀರಿ.
ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ. ಇವ್ರೇನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಏನಾಯ್ತಪ್ಪ ಅಂದ್ರೆ ಇವತ್ತು ಯಾವ ಬುಧವಾರ, ಇವತ್ತು ಒಂದಿನ ನಮ್ಮದು ಸ್ಟಾಲ್ ಹಾಕೋದಿತ್ತು ವಿದ್ಯಾಗಿರಿಯೊಳಗೆ. ಇವತ್ತು ಫುಲ್ಲು ಸೈಕ್ಲೋನ್ ಆಗ್ತಿಬಿಟ್ಟಿದ್ರೆ ಎಲ್ಲ ಕಡೆ ಮಳೆ ಐತಿ, ಹಾಗಾಗಿ ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ ನಮ್ಮ ತನಗೆ ಸ್ವಲ್ಪ ನೆಗಡಿ ಇತ್ತು, ಅದ್ರ ಸಮೇತ ಸ್ವಲ್ಪ ನಿನ್ನೆ ರಾತ್ರಿ ಮೈ ಬಿಸಿ ಆಗಿತ್ತು, ಹಾಗಾಗಿ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ವಿ. ಅದ್ರ ಜೊತೆಗೆ ಮಳೆನೂ ಬಂತು, 2 ಕಾರಣದಿಂದ ಸ್ಟಾಲ್ ಹಾಕೋದು ಕ್ಯಾನ್ಸಲ್ ಮಾಡಿದ್ವಿ. ಇವತ್ತು ಮನೆಗೆ ಅದೀವಿ ರೀ, ವೀಕೆಂಡ್ ಆಗ್ಬೇಕಂತ ಡಿಸೈಡ್ ಆಗಿ ಸುಮ್ಬಿಟ್ಟಿವಿ. ಈಗ ಮಧ್ಯಾಹ್ನ ಊಟ ಮಾಡಾಕತ್ತೀವಿ ರೀ. ಯಜಮಾನ್ರು ಬೇಳೆ ಕುದಿಸಿದ್ರು, ನುಗ್ಗಿಕಾಯಿ ಹಾಕಿ ಅನ್ನ ಬೇಳೆ ಸಾರು ಊಟ ಮಾಡಾಕತ್ತೀವಿ. ನಾ ರಾತ್ರಿ ಆಗಿ ತಿಂತೀನಿ ಬಿಡ್ರಿ, ನೀವು ಬಿಸಿ ಸಾರು ಹಾಕೋರಿ. ಮೆಸೇಜ್ ನಮ್ಮ ಮೇಡಮ್ಗೆ ಆನ್ಲೈನ್ ಮೆಸೇಜ್ ಹಂಗೆ ಬರ್ತಾನೆ ಇರ್ತಾವೆ ರೀ, ಪಾಪ ಕೈ ಪುರ್ಸೋದಿರಂಗಿಲ್ಲ. ಆಮೇಲೆ ಏನೇನಂತೆ ನಾವು ನಮ್ಮ ಅಂಗಡಿ ಕೆಲಸಕ್ಕೆ ಹೋಗಿದ್ವಿ ರೀ. ಮಳೆ ಬಂತು, ಮಧ್ಯಾಹ್ನ ಅಂಗಡಿ ಕೆಲಸ ಮುಗಿಸ್ಕೊಂಡು ಬಂದೀವಿ ರೀ. ಮನೆಗೆ ಒಂದು ಸಾರು ಮಾಡೀವಿ ರೀ. ನಮ್ಮ ಹೆಂಡ್ರು ಬೇಳೆ ಕೂಸಿ ಇಟ್ಟಿದ್ರಿ ರೀ. ನಮ್ಮ ತನ್ಮೆಯವ್ರು ಬರೋಣ ಹಸಿವಾಗೈತೆ ಪಪ್ಪ ಅಂತ ಹೇಳಿದ್ರಿ ರೀ. ಅದಕ್ಕೆ ಇವರು ಅಡುಗೆ ಮಾಡ್ಯಾರ್ರಿ. ಈಗ ನಾವು ಉಣ್ಣಾಕತ್ತೀವಿ ರೀ. ನುಗ್ಗಿಕಾಯಿ ಸಾರು ಹಿಂಗಾಗೈತೆ ನೋಡ್ರಿ, ಮಸ್ತ್ ಸಿಗಿತೀವಿ ರೀ. ಈ ಸೀರೆ ಬಿಸ್ನೆಸ್ ಸ್ಟಾಲ್ ಹಾಕೋಗದ್ಲ ಇವ್ರು ನೆಟ್ಟಾಗಿ ಲಾಗ್ ಮಾಡಾಕತ್ತಿಲ್ಲ ರೀ. ಇಲ್ರಿ ಹಂಗೇನಿಲ್ಲ, ಮಾಡಾಕತ್ತೀನಿ. ಇಲ್ರಿ ಎಂದು ಬಿಡ್ಲದ 2 ದಿನ ಗ್ಯಾಪ್ ಆಗೈತೆ ರೀ. ಮೊನ್ನೆ ಏಟಿಂಗ್ ಒಂದು ಇರುತ್ತೆ ರೀ, ಆಮೇಲೆ ಕೆಲಸ ಭಾಳ ಇರ್ತವಲ್ಲ ರೀ. ಇವ್ರು ರಿಪ್ಲೈ ಕೊಡ್ರೆ ಸಾಕಾಗಿಬಿಡ್ತೈತಿ. ಮಗುಗೆ ಎಷ್ಟು ಪ್ರೀತಿ ಬಂದಿದೆ, ಮುತ್ತು ಕೊಡತ್ತಲ್ಲ, ಓದಾಗತ್ತಲ್ಲ. ಈ ವಾಟ್ಸಪ್ ಬಿಸ್ನೆಸ್ ಒಳಗೆ ಫುಲ್ ಬಿಜಿ ಆಗಿಬಿಟ್ಟಾಡ್ರಿ ಸಿರಿ ವ್ಯಾಪಾರದೊಳಗೆ. ಹಾಗಾಗಿ ಲಾಗ್ ಸ್ವಲ್ಪ ಬಿಟ್ಟು ಹಾಕೋದಾಗೈತಿ. ಸಪೋರ್ಟ್ ಎಲ್ಲ ಮಾಡಾಕತ್ತೀರಿ, ಎಲ್ಲರೂ ಬ್ಲೆಸಸ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಭಾಳ ಜನ ಹುಮ್ಮಸ್ ಕೊಡ್ತೀರಿ, ಬೇರೆ ಥರ ಐಡಿಯಾಗಳನ್ನ ನಮ್ಗೆ ಕಲಿಸ್ಕೊಡಾಕತ್ತೀರಿ. ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ರೀ. ಕಾಂಟ್ಯಾಕ್ಟ್ ಮಾಡಿರಿ 63000838 ಯಾಕಂದ್ರೆ ಯೂಟ್ಯೂಬ್ನಾಗ ಈಗ ಪೋಸ್ಟ್ ಹಾಕೋದು ಅದೆಲ್ಲ ಕಡಿಮೆ ಮಾಡಿ ನಾನು. ಹಂಗೇನಿಲ್ಲ ರೀ, ಕಾಂಟ್ಯಾಕ್ಟ್ ಮಾಡ್ರಿ. ನಂಬರ್ ಅಂತ ಯಾವಾಗಲೂ ಕೊಟ್ಟಿನಿ ನಾನು ಈ ವಿಡಿಯೋದಾಗ ಕೂಡ ಕೊಟ್ಟಿರ್ತೀನಿ, ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಮಾತಾಡ್ರಿ, ಏನು ಎಕ್ಸಾಮ್ ಬರೋಕೆ ಅಂತ ನೋಡಿರಿ. ನಾವೀಗ SIR ಎಕ್ಸಾಮ್ ಬರಾಕತ್ತೀವಿ ರೀ. SIR ಫಾರ್ಮ್ ಎಲ್ಲರೂ ತುಂಬಿಕೊಡಾಕತ್ತಾರು. ಈ ತಿಂಗಳ 30ನೇ ತಾರೀಕು ಲಾಸ್ಟ್ ಅಂತ ಅನ್ನತ್ತಾರು. ನಂದು ನಮ್ಮ ಮನ್ಯಾಗ ನಮ್ಮ ಪೇರೆಂಟ್ಸ್ ಕಳಿಸಿದ್ರು. ಇವ್ರ ಮೇಡಮ್ ಅವ್ರ ಪೇರೆಂಟ್ಸ್ ಭಾಳ ಬಿಜಿ ಇರ್ತಾರೆ. ಅವರು ನಿನ್ನೆ ರಾತ್ರಿ ಹಾಕ್ಯಾರ, ಅವ್ರು ತುಂಬಿಕೊಟ್ಟು ಫಾರ್ಮ್ ಅದು ಸಂಬಂಧ ನಿಂತಿದ್ವಿ. ಇವು ಫಾರ್ಮ್ ಕೊಟ್ಟು ಆಲ್ರೆಡಿ ಒಂದು 20 ದಿವಸ ಆಯ್ತು ರೀ ನಮ್ಗೆ. ನಿನ್ನೆ ನಿನ್ನೆ ರಾತ್ರಿ ಅರ್ಧಂಬರ್ಧ ರಾತ್ರಿ ನಮ್ಮೊಂದು ತುಂಬಿದ್ದೆ ತಪ್ಪಾಗಿಬಿಡ್ತದೆ. ಮತ್ತು ನೀಟಾಗೆಲ್ಲ ನೋಡಿಕೊಂಡು ಕೇಳ್ಕೊಂಡು ಮತ್ತು ಅವ್ರಿಗೆ ಯಾರವ್ರು ಇಲ್ಲೈತಲ್ಲ BL ಅವ್ರಿಗೆ ಸರಿ ಅವ್ರಿಗೆ ಫೋನ್ ಮಾಡಿ ಮತ್ತು ಅವ್ರು ಹೇಳಿದ್ರಿ ಎಡಕ ಬಲ್ಕ ಅಂತಾರೆ. ಹಿಂಗಿರ್ತದೆ ಒಳಗೆ ಯಾವ್ದು ಎಡಕ ಯಾವ್ದು ಬಲ್ಕ ಗೊತ್ತಾಗೋದಿಲ್ಲ ರೀ. ಮತ್ತು ಹೆಂಗೆ ಏನೂ ಮಾಡಿಲ್ಲ, ನಂಗೆ ಹಾಕ್ಕೊಟ್ಟು ಒಟ್ಟಲ್ಲಿ ಕಷ್ಟಪಟ್ಟು ಎಕ್ಸಾಮ್ ಬರ್ದಂಗೆ ಆಗೈತ್ರಿ ಇದು. ಈಗ ಹೊಳೆ ಒಂದು ತಪ್ಪಾಗೈತೆ, ಒಳ್ಳೆ ಜೆರಾಕ್ಸ್ ಮಾಡಿಸ್ಕೊಂಬಂದು ಬರೆದು ಕೊಡಾಗತ್ತೀವಿ. ಅವ್ರು ಬೇಲು ಒಳಗೆ ಫೋನ್ ಹಚ್ಚಾಕತ್ತಾರು. ಈಗ ಒಂದೊಂದು ಪೇಜ್ ತುಂಬಿಡ್ಲಿಕ್ಕೆ ಅದು ನೋಡ್ಕೊಂಡು ನಾ ತುಂಬಾಕತ್ತೇನೆ ಹೊಳೆಗೆ. ನೀವು ಯಾರು ತುಂಬಿರಿ, ಯಾರು ಕೊಟ್ಟಿಲ್ಲ, ಆದಷ್ಟು ಕೊಡ್ರಿ. ಕೇಂದ್ರ ಸರ್ಕಾರದಿದ್ದು ಬಿಡಕ್ಕೆ ಬರೋಂಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಟ್ಟು ಮಾಡೋದು. ನೆಕ್ಸ್ಟ್ ಮತ್ತು ಕರೆಂಟ್ ಬಿಲ್ದು ನಡೆಯಾಕತ್ತೈತಿ, ಅದು ಒಂದು ಐತಿ. ಏನೇನು ತರ್ತಾವೆ ಏನೇನು ಸುದ್ದಿವು ಜೆರಾಕ್ಸ್ ಮಾಡ್ಸಕ್ಕೆ ಇಂಥ ಅಡ್ಡಾಡಕ್ಕೆ ಕೆಲಸ ಹಚ್ಚಾರ. ಅವ್ರ ಅಂಗಡಿ ಹೋಗ್ಬಿಟ್ಟು ಇದು ಮಾಡಾಕತ್ತಾರೆ. ನಾವು ಇಷ್ಟು ದಿವಸ ಇದನ್ನ ತಗೊಳ್ಳಿಲ್ಲ, ಸೀರಿಯಸ್ ಆಗಿ ಮಾಡಬೇಕಂತೇಳಿ ಗೊತ್ತಾಯ್ತು, ಅದಕ್ಕೆ ಕುತ್ಕೊಂಡಿವಿ. ನೀವೇ ಹೆಂಗೆ ಮಾಡ್ರಿ ಹೇಳ್ರಿ, ಕೊಟ್ಟಿರೋ ಇಲ್ಲ ಅಂತೇಳಿ. ಇದ್ರಾಗ ಏನೇನೋ ತಿಳ್ಕೊಂತೀವಿ, ಅರ್ಥ ಆಗಲ್ಲ ನನಗಂತ ಏನು ಬರುತ್ತೆ. ಸಂಬಂಧಿ ಹೆಸರು ಏನು ಬರುತ್ತೆ ನನಗೆ ಅಲ್ಲಿ ಹೆಂಗೆ ಬರ್ತಾಳೆ ಹಂಗೆ ಬರ್ಮ ನೋಡ್ಕೊಂಡು ಬರೀವಿ. ಮನುನ ಸ್ಕೂಲಿಂದ ಕರ್ಕೊಂಬಂದಾರೆ. ಬಂದು ಅಂಗಡಿಗೆ ಹೋಗ್ಬೇಕಿತ್ತವ್ರು, ಏನು ಮಾಡ್ಕೊಂತ ಕೂತಾರ. ಕೊಡಬೇಕಲ್ರಿ, ಒಂದು 5 ನಿಮಿಷ ಲೇಟ್ ಆದ್ರೆ ಆಗಲಿ ಮಾಡೋಣ ಬಾ ಅಂತ ನಾವು ಒಂದು ತೊಗೊಂಡು ಕೊಟ್ಕೊಂಡು ಕೂತಾರೆ. ಕೂತು ತುಂಬ್ಕೊಂತೀವಿ. ನಾನು ಮುಗಿತಾನೆ ಮಳೆ ನಿಂತಿದ್ರೆ ಬೆಳಗಿಂದ ಹತ್ತಿದ ಮಳೆ ನಿಂತಿದೆ ಅಲ್ಲಿ. ಮಮ್ಮಿ ಈಗ ಎಷ್ಟು ಜೋರ್ ಮಳೆ ಬಂತಿಲ್ಲ ಈಗ ಆಗಲ್ಲೇ. ನಮ್ಮ ಸ್ಕೂಲ್ ಇಡೀ ಫುಲ್ ಚಳಿ ಆಗೋಗಿತ್ತು. ಚಳಿ ಆಗೋಗ್ಬಿಟ್ಟಿತ್ತಪ್ಪ. ನಡ್ಕೊಂಡು ಕುಂತಿದ್ವಿ, ಸ್ವೆಟರ್ ಹಾಕೊಂಡು ಹೋಗ್ಲಿತ್ತು. ಅದಕ್ಕೆ ಸ್ವೆಟರ್ ಹಾಕೊಂಡು ಹೋಗಿನ್ನ. ಯಾವಾಗ ಜುಲೈ ಆಗಸ್ಟ್ ಹಿಂಗೆ ಇರ್ಕಂದ ಸರಿ ತಗೊಂಡ ನಾವು ಒಳಗೆ ಒಂದು ಬರ್ತಾನೆ ಅಂತೂ ಏನಂತಿ. ಒಂದೊಂದು ಗುಂಪಿ ಹಾಕೊಂಡು ಕುಂತಿಯಲ್ಲ,
ಕಾಯಿಪಲ್ಲೆ ಹಚ್ತಂಗೆ. ಅವು ಆ್ಯಕ್ಚುಲಿ ಬುಕ್ ಆಗಿರೋವ್ರಿ ಅವು, ಅದಕ್ಕೆ ಸಪ್ರೇಟ್ ಮಾಡ್ಕೊತೀನಿ. ಯಾಕಂದ್ರೆ ಎಲ್ಲ ಇನ್ನು ಇಟ್ಟಿರ್ತೀವಲ್ಲ, ಯಾವ ಕಲರ್ಸ್ ಐತಿ ಇಲ್ಲ ಅಂತ ಗೊತ್ತಾಗಲ್ಲ. ಹಂಗಾಗಿ ತೆಗೆದೆ. ಇದ್ರೊಳಗೆ ಇವೇನೇ ಇರ್ಲಿ ಇಟ್ಕೊಂಡಿನೆಲ್ಲ ಅಷ್ಟು ಬುಕ್ಕಿಂಗ್ ಆಗಿರೋವ್ರಿ ಇವು. ಇವತ್ತು ಆನ್ಲೈನ್ ಆಫ್ಲೈನ್ ಎರಡು ಇದ್ರೊಳಗೆ ಹೇಳ್ತೀನಿ. ಇಲ್ಲ ನೋಡ್ರಿ 3 ಟ್ರೆಂಡಿಂಗ್ ಸೀರೆ. ಇದು ಆನ್ಲೈನ್ ಕಸ್ಟಮರ್ ಬುಕ್ ಮಾಡ್ಕೊಂಡಿರೋದು. ಇದು ಗುಳೇದಗುಡಕ್ಕೆ ಹೋಗುತ್ತೆ. ಒಬ್ಬರ 3 2 ಪರ್ಪಲ್ 1 ಇದು ಗುಳೇದಗುಡದವ್ರು 3. ಇದು ಬೆಂಗಳೂರಿದು. ಒಂದು 2 ಗಜಿ ಸಿಲ್ಕ ಇವು. ಬಟ್ ಒಂದು ಈ ರೀತಿ ಬೆಟೆಕ್ಸ್ ಬಾರ್ಡರ್ ಬರತ್ರಿ, ಪುಟ್ಟ ಫುಲ್ ಸಾರಿ. ಇದು ನವಿಲ್ ಬಿಗ್ ಬಾರ್ಡರ್ ಬರತ್ರಿ. 2 ಗಜಿ ಸಿಲ್ಕ. ಇವು 2 ಬೆಂಗಳೂರು ತಗೊಂಡಾರ. ಈ ಸೀರೆ ನಮ್ಮ ಬಾಗಲಕೋಟೆ ಇರ್ದಾರೆ. ಇದನ್ನು ಕಳಿಸ್ಬೇಕು. ಆಫ್ಲೈನ್ ಕಸ್ಟಮರ್ ಅವರು, ನಾವು ಕೊಟ್ಟು ಬರೋದು. ನೆಕ್ಸ್ಟ್ ಇವು 2 ಕೂಡ ವಿದ್ಯಾಗಿರಿಯವ್ರು ಬುಕ್ ಮಾಡ್ಕೊಂಡಾರ. ಇವು ಆಫ್ಲೈನ್, ಆನ್ಲೈನ್ ಪೇಮೆಂಟ್ ಆಗೈತಿ, ಬಟ್ ಹೋಗಿ ನಾವೇ ಕೊಟ್ಟು ಬರ್ಬೇಕು. ನೆಕ್ಸ್ಟ್ ಇವು 2 ವಾಯ್ಲೆಟ್ ಕಲರ್. ಇವೆರಡು ಕೂಡ ಗಜ್ಜಿ ಸಿಲ್ಕ ರೀ. ಇದು ಆನ್ಲೈನ್ ಕಸ್ಟಮರ್ ಎಲ್ಲಿದೆ ಹೇಳ್ರಿ. ಇದು 2 ಸೀರೆ ಎಲ್ಲಿದು? ಗೋವಾಕ್ ರೀ. 2 ಸೇಮ್ ಕಲರ್. ಗೋವಾಕ್ ಉಂಟು ಆನಂದ್ ಸೀರೆ. ಗಜ್ಜಿ ಸಿಲ್ಕ್ ಒಳಗ ಪ್ಯಾಟರ್ನ್ ಬೇರೆ ತಗೊಂಡಾರಿ ಅವರು. ಒಂದು ಪಿಕಾಕ್ ಡಿಸೈನ್, ಒಂದು ಬೆಂಡೆಕ್ಸ್ ಬಾರ್ಡರ್ ತಗೊಂಡಾರಿ. ಇವೆರಡು ಗೋವಾಕ್ ಹೊಂಟವು. ನೆಕ್ಸ್ಟ್ ಇದು ಇಲ್ಲೇ ನಮ್ಗೆ ಭಾಳ ಹತ್ರದವರು ನಮ್ಮ ಊರಾರ ಬುಕ್ ಮಾಡ್ಕೊಂಡಿರೋ ಸೀರೆ. ಇದು 3. ನೆಕ್ಸ್ಟು ಈ ಸೀರೆ ನಮ್ಮ ಓಲ್ಡ್ ಕಸ್ಟಮರ್. ಇವರು ಸ್ಟಾರ್ಟಿಂಗಲ್ಲಿ ನಮ್ಗೆ ವಾಟ್ಸಪ್ ಯೂಟ್ಯೂಬಿಂದ ನಮ್ಮ ವ್ಯೂವರ್, ಸ್ಟಾರ್ಟಿಂಗಿಂದನೇ ರೆಗ್ಯುಲರ್ ಕಸ್ಟಮರ್ ಅವ್ರು ನಮಗೆ. ಅವರು ಇದ್ರೊಳಗೆ 2 ಕೇಳಿದ್ರು ಅವರು. ಇದು ಖಾಲಿ ಆಗಿದ್ರೆ ಸ್ಟಾಕ್ ನಾಳೆ ಬರ್ತಿದ್ದು. ಸಿಕ್ಕಾಪಟ್ಟೆ ಟ್ರೆಂಡ್ ಇರೋದು ಇದು. ಇದು ಅಲ್ಲೇ ನಾನು ಮಂದಿ ಸೇಲ್ ಆಗ್ತಾ ಇದ್ದ 3ನೇ ಸಲ ರೀಸ್ಟಾಕ್ ಆಗಿ ಹೋಗೈತಿ. ಇದು ನಾವು ಸ್ಟಾಲ್ ಹಾಕ್ತಾ ಇದ್ರು ಕೂಡ ಆನ್ಲೈನ್. ಏನಂತಾರೆ ಇದಕ್ಕೆ? ರುದ್ರಾಕ್ಷಿ ಬಾರ್ಡರ್, ಕಾಫಿ ಬ್ರೌನ್ ರುದ್ರಾಕ್ಷಿ ಬಾರ್ಡರ್ ಪ್ಲೇನ್ ಇರ್ತದ. ಶರಗ್ ಹೆಂಗ್ ಬರ್ತದೆ? ಇದು ಕಡ್ಡಿಪಲ್ಲು ರನ್ನಿಂಗ್ ಬ್ಲೌಸ್ ಬರ್ತಾರೆ. ಇದು 2 ಕೇಳಿದ್ರು ಅವರು. ಒಂದೇ ಐತೆ ಅಂತ ಹೇಳಿದಕ್ಕ ಮತ್ತೆ ಬೆಂಡೆಕ್ಸ್ ಬಾರ್ಡರ್ ಇದಂತ. ಇದು ಇಲ್ಲಿ ಕಲಾದಿಗಿರಿ ನಮ್ಮ ಕಸ್ಟಮರ್. ಇದು ತರಕಾರಿ ಮಾರ್ಕೆಟ್ ಅಲ್ರಿ, ಸೀರೆ ಮಾರ್ಕೆಟ್. ಈ ಥರ ಐತಿ. ಇವತ್ತು ಹಚ್ಚಿಲ್ಲ ಅಂದ್ರೂ ಮಳೆ ಬಂದೈತಿ. ನಾವು ಹೊರಗಡೆ ಸ್ಟಾಲ್ ಹಾಕಿಲ್ಲ ಅಂದ್ರು ಕೂಡ ಎಷ್ಟು ವ್ಯಾಪಾರ ಮಾಡ್ಯಾರ ನಮ್ಮ ಮೇಡಮ್ ಅವ್ರ ಮನ್ಯಾಗ. ಆನ್ಲೈನ್ ಆಫ್ಲೈನ್ 2 ಮಿಕ್ಸ್ ಅದ. ಎಷ್ಟು ಸೀರೆ ಅದ ಇವತ್ತೇನು? ಫೋನ್ ಬಿಟ್ಟು ಎದ್ದಿಲ್ಲ ಹಂಗಂದ್ರೆ ಇವತ್ತು? ಇಲ್ಲ, ಅಡುಗೆ ಆಗಿಲ್ಲ ಇವತ್ತು ನಂದೇನು. ಆತಿದ್ರಿ? ಏನಿಲ್ರಿ, ನೀವು ಆರಾಮಾಗಿ ಬುಕ್ಕಿಂಗ್ ಮಾಡ್ಕೋಬಹುದು. ನೀವು ಆನ್ಲೈನ್ ಅಲ್ಲಿ ಮಾಡಕ್ ಬರೀ ಕ್ಯಾಶ್ ಆನ್ ಡೆಲಿವರಿ ಬರೋದು, ಕೇಳೋದು, ಮನೆ ಬರ್ತೀವಿ ಅನ್ನೋದು ಆ ಥರ ಎಲ್ಲ ಮಾಡ್ತಿರಲ್ಲ. ಯಾವುದೇ ಡೌಟ್ ಇಲ್ಲ, ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು. ನೋಡ್ರಿ, ಗೋವಾವರೆಗೂ ಹೊಂಟಾವ ನಾವು ಸಾರಿ. ಬಂದು ಹೈದ್ರಾಬಾದಿಗೆ ಹೋಗೈತಿ. ಎಲ್ಲ ಕಡೆನ ನಾವು ಆನ್ಲೈನ್ ಒಳಗೆ ಕಳಿಸ್ತೀವಿ. ಪ್ಯಾಕಿಂಗ್ ತೋರಿಸ್ಬೇಕ್ರಿ ನೀವು. ಸುಳ್ಳು ಅಂತ ಸುಳ್ಳು ಅನ್ಕೋತಾರ. ತೋರಿಸ್ತೀವಿ, ಪ್ಯಾಕಿಂಗ್ ಮಾಡಿ. ಅಡ್ರೆಸ್ ಮಂತ್ ತೋರಿಸಿಲ್ಲ, ಅಡ್ರೆಸ್ ಬರ್ದು ಹೋಗೋದು ಒಂದ್ಸಲ ತೋರಿಸ್ತೀವಿ. ಓಕೆ, ಆರಾಮಾಗಿ ಬುಕ್ಕಿಂಗ್ ಮಾಡ್ಕೋಬಹುದು ನೀವು ಎಲ್ಲಿ ಆನ್ಲೈನ್ ಒಳಗೆ ಕೂಡ. ಇವಿಷ್ಟು ಎಷ್ಟೊಂದು ಕಸ್ಟಮರ್ಸ್ ಆನ್ಲೈನ್ ಬುಕ್ಕಿಂಗ್ ಇರೋದು ಇದು. ಆಮೇಲೆ ಕಾಲ್ ಮಾಡಿ, ಬರೀ ಕಾಲ್ ಮಾಡೋದು ಕೆಲಸ ಆಗೋದಿಲ್ರಿ. ಬುಕ್ಕಿಂಗ್ ಆಗಲ್ಲ ಕಾಲ್ ಮಾಡಿದ್ರೆ. ಜಾಸ್ತಿ ಕಾಲ್ ಮಾಡ್ತೀರಿ, ಕಾಲ್ ಮಾಡೋದು ಬಿಡ್ರಿ. ವಾಟ್ಸಪ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತೆಗೆದು ನಾನು ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತೀನಿ. ಪಟ ಬುಕ್ಕಿಂಗ್ ಮಾಡ್ಕೊರಿ ಇಷ್ಟ ಆಗಿದ್ರೆ. ಹಾಗಾಗಿ ಫೋನ್ ಬಿಟ್ಟ ಹೇಳಕ್ಕಾಗಲ್ಲ ನನಗಂತ. ಕೆಲಸನೇ ಆಗಲ್ಲ ಬೇರೆವು. ಬರೀ ಎನ್ಕ್ವೈರಿ ಅಡಿಗಿಲ್ಲ, ಕಾಲ್ ಇಲ್ಲ, ಅಡ್ಡಿಲ್ಲ ಮಾಡ್ತೀನಿ. ಓಕೆ ಸ್ನೇಹಿತರೆ, ಓಕೆ ಫ್ರೆಂಡ್, ಈ ರೀತಿಯಾಗಿ ನಮ್ಮ ಸೀರೆ ಇವತ್ತಿನ ಬುಕ್ಕಿಂಗ್ ಎಲ್ಲ ಇಷ್ಟ ಆಯ್ತು ನೋಡ್ರಿ. ನೋಡ್ತಿರ್ಬೋದು. ನಿಮಗೂ ಸಾರಿ ಬೇಕಂದ್ರೆ ಯಾವ್ದು ಬೇಕು ನೋಡಿ ಎಲ್ಲ ತೋರಿಸ್ತೀನಿ. ಗಜ್ಜಿ ಸಿಲ್ಕು, ಮೈಸೂರು ಸಿಲ್ಕು, ಇದು ಪೈಪಿಂಗ್ ಬಾರ್ಡ್ರ್, ಇದ್ರಾಗ ಕಲರ್ ಭಾಳ ಐತಿ. ಗಂಡ ಬರೋಡ ಪ್ಯಾಟ್ರನ್ ಇದು. ಆಮೇಲೆ ಇವೆಲ್ಲ ಕಲರ್ಸ್ ಆದ್ರದ ಇದು. ಈಗ ನೋಡ್ರಿ, ಟೈಮ್ 10 ಗಂಟೆ ಆಗೈತಿ. ನಮ್ಮ ಮೇಡಮ್ ಎಷ್ಟೊತ್ತನ ವಿಡಿಯೋದ್ದು ಅದು ಏನೋ ಎಲ್ಲರಿಗೂ ರಿಪ್ಲೈ ಕೊಡ್ಕೊಂತ ಲೇಟ್ ಆಗಿಬಿಟ್ಟೈತೆ. ಅಡುಗೆದು 9:30ಗೆ. ಅದು ಆದಮೇಲೆ ಪಲ್ಯ ಮಾಡಿದ್ಲು, ಚಪಾತಿ ಮಾಡಿದ್ಲು. ವಿಶೇಷ ಏನಂದ್ರೆ ಚಪಾತಿ ಜೊತೆ ಸಾರು ಉಣ್ಣಾಕಿದ್ದಾರೆ ನಮ್ಮ ಸಾಹೇಬ್ರು. ಇವು ಸ್ವಲ್ಪ ವಿಚಿತ್ರ ಕೆಟಗರಿ ಅದಾರೆ. ನಾವು ಹೇಳಿದ್ ಮಾಡಂಗಿಲ್ಲ, ಅವ್ರು ಹೇಳಿದ್ ನಾವು ಕೇಳ್ಬೇಕು. ಏನು ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಅವ್ರದ್ದು ಕಾಲ ಈಗಿದು. ಒಟ್ಟು ಉಂಡ್ರೆ ಸಾಕು ಅನ್ನೋದು ಒಂದು ದೊಡ್ಡ ಖುಷಿ. ಅವ್ರು ಊಟ ಮಾಡಲ್ಲ ನಾನು ರೋಟ್ ಅವ್ರು ಹೇಳಿದ್ರೆ ಕೊಡ್ಬೇಕಂತ ಊಟ ಮಾಡ್ಸಕ್ಕೆ ಹತ್ತಾರು. ಇವ್ರು ಸಾಹೇಬ್ರು ನೋಡ್ರಿ ಈ ಕಡೆ. ಅವರು ಏನಂದರೆ ಡೋನಿಗೆ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್. ನಾವು ಡೋನಿಗೆ ಮೆಣಸಿನ್ಕಾಯಿ ಅಂತಲ್ಲ, ಕ್ಯಾಪ್ಸಿಕಮ್ ರೀ. ಕ್ಯಾಪ್ಸಿಕಮ್ ಪಲ್ಯ ಮಾಡೋರು ಮಮ್ಮಿ. ಈಗ ನಮ್ಮ ಸಾಹೇಬ್ರು ಉಂತಾರಂತ ಮೊಸರನ್ನ ಹಾಕೊಂಡು ದೊಡ್ಡವರು. ಸಣ್ಣವ್ರಿಗೆ ಖಾರದ ಬೇಡ ಅಂತ ಸಾರನ್ನ ಉಣ್ಣಾಕತ್ತಾರ. ನನಗೆ ಇಷ್ಟ ಚಪಾತಿ ಸಾರು. ಹೌದ್ರಿ, ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಚಪಾತಿ ಸಾರ ವಿಚಿತ್ರ ಬಿಡವ ನಿಮ್ದೆಲ್ಲ ಮೇಡಮ್ ಅರ. ಹೌದ್ರಿ. ನೀರು ಕುಡ್ತಿಲ್ಲ ಊಟಕ್ಕಿಂತ ಮುಂಚೆ. ಹೊಟ್ಟೆನ ಉರಿಸ್ತಾರಿಲ್ಲ ನಮ್ದು. ಇವರು ಊಟಕ್ಕಿಂತ ಮುಂಚೆ ನೀರು ಕುಡಿಯೋದು. ಊಟ ಮಾಡ್ತಾನೆ ನಿದ್ದೆ ಮಾಡ್ತಾ ಅನ್ನೋದು.
ನಿದ್ದೆ ಮಾಡೋದಾಗ ಊಟ ಮಾಡೋಕೆ ಹೋಗೋದು. ಮಮ್ಮಿ ಬೇರೆ ಕೆಲಸ ಬಿದ್ದಿದ್ದಾಗ ಹಸಿವು ಅನ್ನೋದು. ಎಲ್ಲ ಉಲ್ಟಾ ಪಲ್ಟಾ ರೀ ಎಲ್ಲರ ಮನೆ ಹಿಂಗೆ, ನಮ್ಮ ಮನೆಗೆ ಅಷ್ಟೇ ಹಿಂಗೆ. ಈಗ ನಾವು ಇವ್ರಿಗೆ ಪ್ರಶ್ನೆ ಮಾಡೋದಿದ್ವಿ, ಕುಂದ್ರಿ ಸರ. ಇವ್ರಿಗೆ ಬೆಳಗ್ಗೆಯಿಂದ ಬಿಟ್ಬಿಟ್ಟು ಜ್ವರ ಬರಾಗ್ತಾವ್ರಿ. ಜ್ವರ ಎಲ್ಲರ ಹಿಂಗೆ ನಾರ್ಮಲ್ ಇರ್ತಾನೆ. ಜ್ವರ ಬಂದ ತಕ್ಷಣ ಪೂರ್ತಿ ಕಣ್ಣು ಕೆಂಪಾಗಿ ದುಂಡ್ಗಾಗ್ಬಿಡ್ತಾನೆ. ಒಂಥರ ಡಿಫ್ರೆಂಟ್ ಪೇಷಂಟ್ ಆಗ್ಬಿಡ್ತೈತಿ. ಇಲ್ಲ ಇವಂಗೆ ಯಾಕೆ ಹಿಂಗೆ ಆಗತ್ತೋ ಗೊತ್ತಿಲ್ಲ. ಬಂದ್ರೆ ಹಿಂಗೆ ಬರ್ತೈತಿ ಇವಂಗೆ. 2 ತಿಂಗಳು ಆತ ಆರಾಮಿದ್ದ. ಈಗ ಅವನಿಗೆ ನಾನು ಊಟ ಮಾಡಿಸ್ಕೊಂತ ಮ್ಯಾಕ್ಸ್ ಕಲ್ಸಾಕತ್ತಿದ್ರಿ. 3 ಆನ್ಸರ್ ಹೇಳೇನ್ರಿ ಪಟ ಪಟ ಪಟ. ಏನಂತಂದ್ರೆ 57 + 13. 57 + 13 70. ವೆರಿ ಗುಡ್. ಎಷ್ಟು ಪಟ ಪಟ ಆಯ್ತ ನೋಡ್ರಿ. ಮತ್ತು 55 + 35. 55 + 35. ಎಷ್ಟಾಯ್ತು? 80. 80 ಅಲ್ಲ 90 ಆಗೈತೆ. ಇವ್ರಿಗೆ ಈ ಥರ ರೀ ಮೊಬೈಲ್ ಬಿಡಿಸ್ಬೇಕಂದ್ರೆ ನಾವು ಈ ಥರ ಮೀಟಿಂಗ್ ಮಾಡಿದ್ರೆ ಮೊಬೈಲ್ ಬಿಡಿಸ್ತಾ ಇರ್ತಾರೆ ಮಕ್ಕಳು. ನಾವು ನಮ್ಮ ಮೂವಿನಾಗಿದ್ರಾಗ ಅವರು ಅವ್ರ ಮೂವಿನಾಗ ಇರ್ತಾರೋ. ಆವಾಗ ಹೊಸ ಹೊಸ ಮಾಡ್ತಿರ್ತೀವಿ ರೀ. ನೆಕ್ಸ್ಟ್ 11 + 7. 11 + 7. ಹೇಳ 11 + 7 ಲೇ. 17. 17 + 13. 17. 11 + 7 18 ಆಗುತ್ತಾ? 28. ಹೌದಾ? ಅವ್ನಾಗತ್ತೆ ಹೆಂಗ ಸುಮ್ಕೆ ಅದಂಗಪ್ಪ. ಇದು ರೈಟ್ ಆನ್ಸರ್. ಅದಕ್ಕೆ ಒಟ್ಟು ಅವ್ರಿಗೆ ಏನಾದ್ರು ಮಾತು ಹಿಂಗೆ ನಮ್ಮದು ಊಟ ನಡೆದೈತಿ ರೀ. ರಾತ್ರಿ ಇದೆ ಹಗಲಿಗೆ ಒಂಥರ ಬೇರೆ ಇರುತ್ತೆ, ರಾತ್ರಿ ಹಿಂಗೆ ಇರ್ತೀವಿ. ರಾತ್ರಿ ಒಟ್ಟಿಗೆ ಊಟ ಮಾಡ್ತೀವಿ ನಾವು. ಮಧ್ಯಾಹ್ನ ಇವರಿಬ್ಬರು ಮಕ್ಕಳು ಸಿಗಂಗಿಲ್ಲ, ನಾವಿಬ್ಬರು ಗಂಟೆ ಅಂತ ಅಷ್ಟೇ ಇರ್ತೀವಿ ಊಟಕ್ಕೆ. ರಾತ್ರಿ ಒಂದು ಹೊತ್ತು ರೀ. ಬೆಳಗ್ಗೆ ಅವ್ರು 3 ಜನ ಇರ್ತಾರೆ, ನಾ ಇರಂಗಿಲ್ಲ. ಹಿಂಗೆ ಇರ್ತೈತಿ. ನಾನು ಒಬ್ಬಕ್ಕೆ ಎಲ್ಲರ ಜೊತೆ 3 ಹೊತ್ತು ಸೇರೋದು. ಎಲ್ಲರ ಜೊತೆ ಅಲ್ಲ, ನಾವು ಒಬ್ಬಕ್ಕೆ 3 ಹೊತ್ತು. ಈಗ ನಾವು ಹೊಂಟೀವ್ರಿ. ಎಲ್ಲಪ್ಪ ಅಂದ್ರೆ ತೋರಿಸ್ತಾನೆ ನಿಮ್ಗೆ ಹೇಳಿದ್ನೆಲ್ಲ. ಇನ್ನೊಂದು ಶಾಪ್ ನೋಡೋದೈತಿ. ಶಾಪ್ ನೋಡೋಕೆ ಹೊಂಟೀವಿ. ಬರೀ ಹೆಂಗೈತೆ ಅಂತ ತೋರಿಸ್ತೀನಿ ಅಂತ. ಇಲ್ಲಿ ಒಂದು ಬಟ್ಟೆ ಶಾಪ್, ಲೇಡೀಸ್ ಟೈಲರ್ ಬಟ್ಟೆ ಶಾಪ್ ಎಲ್ಲರನ್ನ ಐತೆನ ಅದ್ರಾಗ. ಹೊಸ್ದಾಗಿ ಚಲೋ ಮಾಡ್ರೆ ಹಂಗೆ ಚಲೋ ಮಾಡಕತ್ತಾರೆ ಈಗ. ಹೌದು, ಭಾಳ ಆಗ್ಯಾವ ಈಗ ಬಟ್ಟೆ ಶಾಪು, ಟೇಲರು, ಬಟ್ಟೆ ಶಾಪು ಎಲ್ಲ ಹೆಚ್ಚಿಗೊಂದು ಆಗತ್ತೇವು. ಎಲ್ಲ ಕಡೆ ಅದ್ರ ಕಾಂಪಿಟೇಷನ್ ಹೇಳ್ಬಿಡೋಕ್ಕಿಲ್ಲ. ನಾವು ಮೊನ್ನೆ ನೋಡಿದ್ವಲ್ರಿ, ಅದು ಒಳಗೆ ಆಗತ್ತೆ ರೀ. ಬರೋರಿಗೆಲ್ಲ ಲೊಕೇಶನ್ ಸರಿ ಗೊತ್ತಾಗಲ್ಲ. ಅದು ಹಂಗಾಗಿ ಬನ್ನಿ, ನಾವು ಇಲ್ಲೇ ನಿಯರ್ ಐತೆ ನಮ್ಮ ಶಾಪಿಗೆ. ಅದರ ಒಳಗೆ ಹೆಂಗೈತಿ ಅದ ತೋರಿಸ್ತೀನಿ ಅಂತ ಇಲ್ಲಿ ಬಂದು ನಾವು ಇಡೀ ಶಾಪ್ ಓಪನ್ ಮಾಡಿ ಒಳಗೆ ಹೋಗಿ ನೋಡ್ತೀವಿ ಅಂತ ಏನೇನಾಗತ್ತೆ ನೋಡೋಣ. ಇದನ್ನು ನೋಡ್ರಿ, ಈಗ ನಾವು ನೋಡಕ್ಕೆ ಬಂದೀವಿ. ನೋಡಿ ಏನಾಗುತ್ತೆ ಅಂತ. ಇದು ರೋಡಿಗೆ ಆಗುತ್ತೆ ರೀ. ಎಷ್ಟು ರ್ಯಾಕಲ್ಲಿ ಕುಂದಿರ್ಸ್ತಿ? ಅದು ಈ ಸೇಮ್ ರ್ಯಾಕ್ ಟೈಪ್ ಆಗೈತೆ ನೋಡೋದು. ಈಗ ಮಾಡ್ಯಾರಲ್ಲ ಅವ್ರು ಡೋರ್, ಅಲ್ಲಿ ಡೋರ್ ಈ ಥರ ಅನ್ಸುತ್ತೆ. ಆಫೀಸ್ ಇತ್ತು ಇದು. ಕಂಫರ್ಟಬಲ್ ಐತಿ ನೋಡಿ. ನಾವು ಆದಷ್ಟು ಬೇಗ 1 ತಾರೀಕು ಡೀಲ್ ಮುಗಿಸ್ಕೊಂಡ್ಬಿಡ್ರಿ. ನಾನು ಏನಂತೀರಿ? ಇಲ್ಲ ಏನು ಮಾಡಿದ್ರಪ್ಪ, ಮ್ಯಾಲೆ ಎಷ್ಟು ಇದು ಹೊಡೆದಾರಲ್ಲ, ಮಳೆ ಇದೆಲ್ಲ. ಹಾಂ ಹಾಂ, ಅವು ಒಂಥರ ಏನಂತಾರೆ ಅದು. POP ಮಾಡಿಸಿರಿ. POP ಟೈಪ ಇದು ಮಾಡಿದ್ರೇನು ಅವ್ರು? ವೈರಿಂಗ್ ಆನವನ್ನ ಮಾಡಿಸಿದ್ರೆ ನೋಡಿರಿ. ಕ್ಯಾಮ್ರಾಕ ಅದಕ್ಕೆ ಜಾಸ್ತಿ ಇದು ನೋಡ್ರಿ. ಇಲ್ಲೇ ನಮ್ಮ ಅಂಗಡಿ ಕಡೆ ಹತ್ತಿರದಾಗ ಒಂದು ಅಂಗಡಿ ಖಾಲಿ ಆಗೈತೆ ಅಂತ ಹೇಳಿದ್ರೆ ಗೊತ್ತಾಯ್ತು ವಿಷಯ. ಹಾಗಾಗಿ ನೋಡ್ಕೊಂಬರೋಣ ಅಂತ ಬಂದಿದ್ವಿ. ಇದು ಮೊದಲ ಆಫೀಸ್ ಇತ್ತು, ಒಂದು ಆಫೀಸ್ ಅದು ಖಾಲಿ ಮಾಡ್ಯಾರಂತ. ಇದು ಖಾಲಿ ಐತಿ ಈಗ. ಹಾಗಾಗಿ ಅವರು ಓನರ್ ಇರಲಿಲ್ಲ ರೀ. ಅವರು ಇನ್ನೊಬ್ರು ಬ್ರದರ್ ಇದ್ರು, ತೋರಿಸಿದ್ರು ಈ ಥರ ಐತೆ ನೋಡ್ಕೊಳ್ಳೋಣ, ಅಣ್ಣ ಬಂದಲ್ಲಿ ಮಾತಾಡ ಅಂತ ಹೇಳಿದ್ರೆ. ನಮಗೂ ಎಲ್ಲ ಲೈಕ್ ಆಗಿತ್ತು. ಕರೆ ಇನ್ನು ಬಾಡಿಗೆ ಮಾತಾಡ್ಬೇಕು ರೀ, ಡಿಪಾಸಿಟ್ ಅದೆಲ್ಲ ಮಾತಾಡ್ಬೇಕು. ಆಮೇಲೆ ಸೈಜ್ ಸಣ್ಣದಾಗ್ತೈತೆ ರೀ ನಮಗೆ. 6 ಗಂಟೆ ಐತಿ. ಸ್ವಲ್ಪ ಬಟ್ಟೆ ಶಾಪ್ ಅಂದ್ರೆ ಒಂದು 10-20 ಥರ ಆಗ್ಬೇಕು. 10x10 ನೋಡೋಣ ರೀ. ಇನ್ನು ವಿಚಾರಿಸಿ ಸ್ವಲ್ಪ ಕಡಿಮೆ ಬಾಡಿಗೆ ಒಳಗೆ ಸಿಕ್ಕರೆ ನೋಡಿದ್ರೆ ಆಯ್ತು.
ಇಲ್ಲಾಂದ್ರೆ ಮತ್ತು ಬೇರೆ ಕಡೆ ಇನ್ನೇನು ನೋಡೋದದ ರೀ. ಯಾಕಂದ್ರೆ ಶಾಪ್ ಮಾಡಬೇಕು ರೀ ಈಗ. ಯಾಕಂದ್ರೆ ಕಲೆಕ್ಷನ್ ಚಲೋ ಅದಾವಲ್ಲ ರೀ. ಭಾಳ ಜನ ಕೇಳಾಕತ್ತಾರ ನಿಮ್ಮ ಅಂಗಡಿಯಲ್ಲಿ ಐತಿ ಅಂತೇಳಿ. ನಮ್ಮ ಮನೆಗೆ ಬರ್ತೀವಿ ಅಂತಾರೆ. ಮನೆ ನೋಡಿದ್ರೆ ಭಾಳ ಸಣ್ಣದಾಕೈತಿ. ಹಾಗಾಗಿ ಅಂಗಡಿನ ನೋಡ್ಬೇಕು ಒಂದು ಚಿಕ್ಕದಾದ್ರೆ ಅಂತೇಳಿ ನೋಡಾಕತ್ತೀವಿ. ನೋಡ್ಬೇಕು ರೀ ನಮ್ಮ ನಶೀಬ್ದಾಗ ಯಾವುದೈತಿ, ಯಾವ ಅಂಗಡಿ ಸಿಗುತ್ತೆ ಅಂಥೇಳಿ ಹೋಟೆಲ್ ಅಂತ ಹುಡುಕೋದ್ರಾಗದೀವಿ ಇನ್ನು. ಆಮೇಲೆ ಭಾಳ ಮಂದಿ ಆಶೀರ್ವಾದ ಮಾಡತ್ತೀರಿ, ಭಾಳ ಮಂದಿ ಒಳ್ಳೊಳ್ಳೆ ಸಲಹೆ ಕೊಡಾಕತ್ತೀರಿ ಎಲ್ಲರಿಗೂ. ಧನ್ಯವಾದಗಳು ರೀ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಟೈಮ್ 3 ಐತಿ. ನಾವು ಅಲ್ಲಿಂದ ಪ್ಲೇಸ್ ನೋಡಿಕೊಂಡು ಬಂದು ಅಡುಗೆ ಮಾಡೋದೆ. ನಾವು ಬಿಸಿ ಇರ್ತೀವಲ್ರಿ, ಮನೆ ಕೆಲಸ ಲೇಟ್ ಆಗುತ್ತೆ. ಅಡುಗೆ ಈಗಾತು. ಪಾಲಕ್ ತೊಗೊಂಬಂದಿದ್ರೆ ಇಟ್ಕೊಂಡ್ರೆ ಬೆಳಿಗ್ಗೆ ಗುರುವಾರ ಮಾರ್ಕೆಟ್ ಇವತ್ತು. ಪಾಲಕ್ ಹುಂಚಿಗೆ ತೊಗೊಂಬಂದ್ರೆ ಹುಂಚಿಕಿನ ಹಂಗೈತೆ. ನಾ ಸಾರು ಮಾಡಿದ್ರೆ ಆಯ್ತು. ಇವತ್ತು ಪಾಲಕ್ ರೈಸ್ ಮಾಡೀನಿ. ಏನು ಗೊತ್ತ್ರಿ, ಇದು ಅನ್ನ ನೋಡ್ರಿ ಹೆಂಗೈತೆ. ಫುಲ್ ರೇಷನ್ ಅಕ್ಕಿ ಅನ್ನ ಇದು. ಫುಲ್ ಇದೆ, ಒಗಳಿಗೆ ಅಂತಿಲ್ರಿ ಅದು. ಅಷ್ಟು ಉದ್ರಾಗಿ ಆಗೈತಿ ಪಲ್ಯ. ಅದ್ರಾಗ ಕ್ಯಾರೆಟ್ ಆಲೂಗಡ್ಡೆ ಎರಡನ್ನೂ ಹೆಚ್ಚು ಹಾಕೇನ್ರಿ. ಸೂಪರ್ ಆಗೈತೆ. ಬೆಳಿಗ್ಗೆ ಮನ್ವಿತಾಗ ಸಣ್ಣ ಅಕ್ಕಿ ಇದ್ರಿ, ನುಚ್ಚಕ್ಕಿ ಡಿಮಾರ್ಟ್ನೇ ತಂದು ಅಕ್ಕಿರಿ ಇದು. ಇದನ್ನ ಮಾಡಿ ಚಿತ್ರಾನ್ನ ಮಾಡ್ಕೊಟ್ಟಿನಿ ಅವನಿಗೆ ಇವತ್ತು. ಏನೋ ಗೊತ್ತಿಲ್ರಿ, ಕಮೆಂಟ್ ಮಾಡ್ರಿ ಯಾವ ಅಕ್ಕಿ ಇರ್ಬೋದು ಇದು ಅಂತೇಳಿ. ಹೆಸರು ಮರ್ತೀನಿ ಅಲ್ಲಿ. ಅಂಟು ಅನ್ಸುತ್ತ ಅನ್ನ. ಈಗ ನೋಡ್ರಿ ರಾತ್ರಿ ಅಡುಗೆ ಮಧ್ಯಾಹ್ನದ್ದು ಪಾಲಕ್ ರೈಸ್ ಎಷ್ಟಾಕೊಂಡು ಹೋಗೋದೈತೆ. ಹಂಗಾಗಿ ಬೇರೆ ಏನು ಮಾಡಿಲ್ಲ, ಗಂಜಿ ಮಾಡಿದೆ. ನಮ್ಮ ತನ್ನು ಬಾಕಲ್ಲ ಇಲ್ಲಿ ಬಾವಣಿಸ್ತೀನಿ ಬಾಳ ಬಿಸಿ ಇರ್ತಲ್ರಿ. ಬಿಸಿಲು ಮೊಸರು ಆಗ್ಬಾರ್ದು ಒಂದು ಸ್ವಲ್ಪ ಸಾಕಾಕತ್ತಿಲ್ಲ ಅದಕ್ಕೆ ನಾನು ಸ್ವಲ್ಪ ಆರಿಲ್ದಾಡಿ. ಮನು ಸ್ಕೂಲ್ ಹೋಗಿ ನೀವು ಈಗ ಅವ್ರಿಗೆ ನಿನ್ನೆ ಥರ ಏನಾರ ಲೆಕ್ಕ ಕೌಂಟಿಂಗ್ ಏನಾರ ಕೇಳೋಣ ಅಂತ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಅವಾಗ ಆರ್ತೈತೆ. ಓಕೆ, ಹಿಂಗೆ ನೋಡ್ರಿ ನಾವು ರಾತ್ರಿ ಊಟ ಮಾಡಕತ್ತೀವಿ. ಬರೀ ಉಣ್ಣೋದ ತಿನ್ನೋದು ತೋರಿಸಿ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಇವತ್ತು ಅಂಗಡಿ ಹೋಗಿದ್ದೆ, ಅವ್ರ ಮನ್ಯಾಗ ಪಾರ್ಸಲ್ ಅದು ಇದು ಅಂಥೇಳಿ ಬಿಜಿ ಇದ್ರೆ ಲಾಗ್ ಮಾಡಿಲ್ಲ. ಬರೀ ತಿನ್ನೋದು ಉಣ್ಣೋದು ಆಗೈತೆ ನಮ್ಮ ಲಾಗ್. ಹೊರಗಿಂದ ಹಿಡಿತೀವಿ ರೀ. ಹೆಚ್ಚು ವಾಟ್ಸಪ್ಪಾಗ ಬಿಜಿ ಆಗಿಬಿಡ್ತಾರೆ ರೀ. ಆಲ್ಮೋಸ್ಟ್ ಮೆಸೇಜ್ ಮಾಡೋದು, ಕಾಲ್ಸ್ ಮಾಡ್ಬೇಡಂದ್ರೆ ಮಾಡತ್ತಾರೆ. ಮತ್ತು ಮಾಡಿದ್ಮೇಲೆ ಎತ್ತಬೇಕಲ್ರಿ. ಒಂದು ಬಿಟ್ಟು 2 ಸಲ ಮಾಡ್ತಾರೆ ಅಂದಮೇಲೆ ಎದಕ್ಕೆ ಮಾಡ್ರೆ ಏನಂತೇಳಿ ಕೇಳಬೇಕಾಗ್ತೈತಿ. ಹಾಗಾಗಿ ಬಿಜಿ ಆಗಿರ್ತಾಳು. ಹಾಗಾಗಿ ಲಾಗ್ ಭಾಳ ಅಂದ್ರೆ ಭಾಳ ಕಡಿಮೆ ಹಿಡಿಯಾಕತ್ತಾಳೆ ಆಕಿ. ನಾ ಇದ್ದಾಗ ಹಿಡಿದು ಬರೀ ತಿನ್ನೋದು ಉಣ್ಣದಾಗಿರ್ತೈತಿ. ಹೊರಗಿನ ಸ್ವಲ್ಪ ಹಿಡಿದಿರ್ತೀವಿ ಅಷ್ಟೇ. ನಮ್ಮ ತನ್ಮಯ್ಯವರು ಪೇಷಂಟ್ ಆಗಿದ್ದಾರೆ ರೀ, ಸ್ಕೂಲ್ ಬಿಟ್ಟಾರು. ಯಾಕಂದ್ರೆ ಬಿಟ್ಬಿಟ್ಟು ಜ್ವರ ಬರಾಕತ್ತವ್ರಿ. ಯಾಕೆ ಬರಾಕತ್ತಾವ ಗೊತ್ತಿಲ್ಲ ರೀ. ತಣ್ಣದಾಗ್ತದಂತ ಡೋರಾಕ ತಣ್ಣನ ಆತನ್ರಿ. ಅವನ ಸಂಬಂಧ ಗಂಜಿ ಮಾಡೀವಿ. ಈಗ ರಾತ್ರಿ ಪಲಾವ್ ಇದು ಮಧ್ಯಾಹ್ನ ಮಾಡಿದ ಪಲಾವ್ ಎಲ್ಲ ಹಂಗೆ ಉಳಿದೈತ್ರಿ ಅದು. ನಮ್ಮ ಸಾಹೇಬ್ರು ನೋಡ್ರಿ ಆಟ ನೋಡ್ರಿ ಹಂಗೈತೆ. ಊಟ ಮಾಡಲಿ ಅಂದ್ರೆ ಆಟ ಆಡ್ತಾನೆ ನೀವು. ಚಲ್ತಿ ಮನು ಮಾಡಿ ಆಮೇಲೆ ನಾವು ರೈಸ್ ಉಣ್ತೀವಿ ರೀ ಈಗ.